ಅನಂತ್ ನಾಗ್ ಫಿಲಮಲ್ಲಿ ಬೆಳದಿಂಗಳ ಬಾಲೆ ಸುಮನ್ ನಗರ್ಕರ್ ಅನಂತ್ ನಾಗ್ನ ಫೋನಲ್ಲೇ ಆಟ ಆಡಿಸ್ತಾ ಇರ್ತಾಳಲ್ಲ, ಹಂಗೆ ನಿಮ್ಮನ್ನು ನೋಡ್ದೇನೆ ಲವ್ ಆಗೋಯ್ತು. ಸ್ವೇತ್, ನಿನ್ನ ನೋಡ್ತಿದ್ರೆ ಶೇಕ್ಸ್ಪಿಯರ್ ನೋಡ್ದಂಗೆ ಆಗ್ತಿದೆ ನನಗೆ. ಕಾಲೇಜಿಂದನು ನನ್ನ ಲೈಫಲ್ಲಿ ನನಗೆ ಬೇಕಾಗಿರೋದು ಒಂದಲ್ಲ ಒಂದು ರೀತಿ ನನ್ನಿಂದ ನೀನು ಕಿತ್ಕೊಂಡಿದ್ಯಾ. ಟೆನ್ಷನ್ ತಗೊಂಡ್ರೆ ಹೇರ್ ಫಾಲ್ ಆಗುತ್ತೆ. ಎಕ್ಸಾಕ್ಟ್ಲಿ. ಅಳ್ತಿದ್ಯಾ? ಏನಾಯ್ತು? ನಾನೊಂದು ಮಾತು ಹೇಳ, ನನ್ನ ಹಾರ್ಟು ಚಿಕ್ಕದಾಗಿದೆ. ಅವಳು ಬಿಡಿ, ಅವಳ ಮುಖ ಇರೋದೇ ಹಂಗೆ. ಒಬ್ರೇ ಬಂದಿದ್ದೀರಾ? ನಿಮ್ ವೈಫ್ ಬಂದಿಲ್ವಾ? ಏನಾಯ್ತು? ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಮಂಗಳೂರಿಂದ ಬಂದಿದ್ದೀನಿ. ನೀನ್ ನೋಡಿದ್ರೆ ಅಳ್ತಿದ್ಯಲ್ಲ. ನಂದೇನು ಇಲ್ಲ ಬಿಡಿ. ಆಕ್ಚುಲಿ ಯು ಆರ್ ವೆರಿ ಗ್ರೇಟ್. ನೀವಿಬ್ರು ಇನ್ಮೇಲೆ ಸಿಸ್ಟರ್ಸ್ ಇದ್ದಾರೆ. ಸಿಸ್ಟರ್ಸಾ? ನೀವು ನನ್ನ ಲೈಫಲ್ಲಿ ಒಂಥರ ಬೆಳದಿಂಗಳ ಬಾಲೆ ಇದ್ದಂಗೆ. ನಿಮ್ಮ ಬಗ್ಗೆ ಕೇಳ್ತಾ ಕೇಳ್ತಾ ನೋಡ್ಬೇಕು ಅಂತ ಅನ್ಸ್ಬಿಡ್ತಾ, ನೋಡ್ಬೇಕು ಅಂತ ಅನ್ಸಿ ಲವ್ವೇ ಆಗೋಯ್ತು. ವಾಟ್? ಲವ್? ಛೇಚಿ, ನಾನು ಆ ಥರ ಹುಡುಗಿ ಅಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಆದರೆ ನಾನು ಆ ಥರ ಹುಡುಗನೇ. ನಿಮ್ಮ ಸ್ಮೈಲ್ ಇದೆಯಲ್ಲ, ಅದೇ ನಿಮ್ಮ ಒಂದೊಂದು ಸ್ಮೈಲು ಒಂದೊಂದು GB. ಅದನ್ನ ಹಾಗೇ ನೋಡ್ತಾ ಹಾರ್ಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳ ಬೇಬಿ. ನಿಮಗ್ ಗೊತ್ತಿಲ್ಲ, ಇವರಿಬ್ರು ಇದಾರಲ್ಲ, ನಿಮ್ ಬಗ್ಗೆ ಹೇಳ್ದಾಗಿಂದ ಅಣ್ಣ ಅದಕ್ಕೆ ನೋಡ್ಬೇಕು ಅಂತ ಚಿಕ್ಕ ಮಕ್ಳು ತರ ಹಠ ಮಾಡ್ತಿದ್ದಾರೆ ಅಲ್ವೇನ್ರಾ? ಹೌದಕ್ಕ? ಹೌದಣ್ಣ. ನನ್ನ ಅಣ್ಣ ಅಂತೀರಾ, ಅವಳನ್ನ ಅಕ್ಕ ಅಂತೀರಾ? ಸಂಬಂಧಕ್ಕೆ ಲಿಂಕೇ ಇಲ್ವಲ್ರೋ? ಹೌದೌದು. ಸಾರಿ ಅದಕ್ಕೆ. ಸಾರಿ ಅಣ್ಣ. ಅದು ಇದುವರೆಗೂ ನನಗೆ ಯಾರೂ ಈ ಥರ ಪ್ರಪೋಸ್ ಮಾಡಿಲ್ಲ, ನೀವೇ ಫಸ್ಟ್. ಬಟ್ ನಿಮ್ಮ ಬಗ್ಗೆ ನನಗೇನು ಗೊತ್ತೇ ಇಲ್ವಲ್ಲ. ಗೊತ್ತಾಗತ್ತೆ. ಏನ್ ಗೊತ್ತಾ, ನೀವು ನನ್ನ ಲವ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಅನ್ನಿ. ಇಷ್ಟು ಸಾಕು. ಲವ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ನಿಮ್ಮನ್ನ ಕಣ್ಣಿನ ರೆಪ್ಪೆ ಒಳಗಡೆ ಇಟ್ಕೊಂಡು ಅದ್ರ ಮೇಲೆ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೂಲಾಗಿ ನೋಡ್ಕೋತೀನಿ. ಕನ್ನಡಕದ ಒಳಗಿಂದ ಕಾಣ್ತಿದೆ ಈ ಅಂದ. ಆ ಥರ ಕೇರ್ ಮಾರ್ಕೆಟಿಂದ ಫ್ರೆಶ್ ಆಗಿ 3 ಗಂಟೆಗೆ ಎದ್ದು ಹೂ ತಗೊಂಬಂದು ನೀವೆಲ್ಲೆಲ್ಲಿ ನಡೀತಿರೋ ಅಲ್ಲೆಲ್ಲ ಹಾಕ್ಬಿಡ್ತೀನಿ. ನೀವು ಅದ್ರ ಮೇಲೆ ನಡೀತಾ ಇರಬೇಕು, ಹಂಗೆ ನೋಡ್ಕೋತೀನಿ. ಟೇಕ್ ಇಟ್ ಈಸಿ. ನಿಮ್ಗೆ ಕಾಲೇಜಲ್ಲಿ ಯಾರಾದರೂ ತೊಂದರೆ ಕೊಟ್ರೆ ಮೂಟೆ ಕಟ್ಟಿ ಅದೇ ಕೇರ್ ಮಾರ್ಕೆಟಲ್ಲಿ ಹಾಕ್ಬಿಡ್ತೀನಿ. ಯಾರು ಇಲ್ಲ ಇರೋ. ನೀವು ನನಗೋಸ್ಕರ ಫೈಟ್ ಎಲ್ಲ ಮಾಡ್ತೀರಾ? ಲವ್ ಅಂತ ಬಂದ್ರೆ ಶಾರುಖ್ ಖಾನ್, ಫೈಟ್ ಅಂತ ಬಂದ್ರೆ ಮೈಕ್ ಟೈಸನ್. ಇವರಿಬ್ರು ನೀವೊಂಥರ ನಗುವ ಗುಲಾಬಿ ಹೂವೆ, ಮುಗಿಲ ಮೇಲೇರಿ ನಗುವೆ, ನಿನಗೆ ನನ್ನಲ್ಲಿ ಒಲವೇ. ಇದ್ಯಾವುದೋ ಸಾಂಗ್ ಥರ ಇದೆಯಲ್ಲ. ಸಾಂಗ್ಗೆ ಇರ್ಲಿ. ಚುಟ್ಕಿ ಐ ಲವ್ ಯು. ನಾನು ಚುಟ್ಕಿ ಅಲ್ಲ, ಶಾರದಾ ಅಲ್ವಾ? ಹಾಯ್. ನೀವೇ ನನ್ನನ್ನು ಕಾರಿಡೋರಲ್ಲಿ ಹುಡುಕ್ತಿದ್ದಿದ್ದು? ನನ್ನ ಫ್ರೆಂಡ್ಸ್ ಹೇಳಿದ್ರು ನಾನೇ ಚುಟ್ಕಿ. ಏನಾಗಬೇಕಿತ್ತು ಹೇಳಿ? ಪ್ಲೀಸ್ ಗೆಟ್ ಔಟ್. ಮುಖ ಏನು ನೋಡ್ತೀರಾ? ಗೆಟ್ ಔಟ್. ಬನ್ನಿ ಬೇಬ್. ಬೇಬ್ ಜಾಗ. ಇನ್ನೊಂದು ಸ್ವಲ್ಪ ಹೊತ್ತಾಗ್ಬಿಟ್ಟಿದ್ರೆ ಕಾಗಿಗೆ ಕೋಗಿಲೆ ಅಂತ ಪ್ರಪೋಸ್ ಮಾಡ್ಬಿಡ್ತಿದ್ದೆ. ಜಸ್ಟ್ ಮಿಸ್ಸು. ಏನ್ ಗೊತ್ತಾ, ನೀವು ನನ್ನ ಲೈಫ್ಗೆ ಒಂಥರ ಬೆಳದಿಂಗಳ ಬಾಲೆ ಇದ್ದಂಗೆ. ನಿಮ್ಮನ್ನ ನೋಡ್ಬೇಕು ಅಂತ ಅನ್ಸಿ ನೋಡ್ದೇನೆ ಲವ್ ಆಗೋಯ್ತು. ಬೆಳದಿಂಗಳ ಬಾಲೆ ಸುಮನ್ ನಗರ್ಕರ್ ಅನಂತ್ ನಾಗ್ನ ಫೋನಲ್ಲೇ ಆಟ ಆಡಿಸ್ತಾ ಇರ್ತಾಳಲ್ಲ, ಹಂಗೆ ನಿಮ್ಮನ್ನ ನೋಡ್ದೇನೆ ಲವ್ ಆಗೋಯ್ತು. ಸ್ವೇತ್, ಚರ್ಚ್ ಗಾಡ್ ಫಾದರ್ ಪ್ರಾಮಿಸ್. How sweet. Yes. ಅಲ್ಲ ಚುಟ್ಕಿ, ಕಾಲೇಜಿಂದನು ನನ್ನ ಲೈಫಲ್ಲಿ ನನಗೆ ಬೇಕಾಗಿರೋದು ಒಂದಲ್ಲ ಒಂದು ರೀತಿ ನನ್ನಿಂದ ನೀನು ಕಿತ್ಕೊಂಡಿದ್ಯಾ. ನನ್ನ ಲೈಫ್ಗೆ ಒಂಥರ ಶನಿ ಇದ್ದಾಗ ನೀನು. ಯಾಕೆ ಶಾರದಾ, ಯಾವಾಗ ನೋಡ್ರು ನನ್ನ ಬೈತಾನೆ ಇರ್ತೀಯಲ್ಲ ಅಂತ ನಾನು ಏನು ಕಿತ್ಕೊಂಡಿದ್ದೀನಿ ನಿನ್ನಿಂದ ಅಂತ? ಏನೋ 1-2 ಸಲ ನಿನ್ನಿಂದ ನೀನು ಡ್ರೆಸ್ ಎತ್ಕೊಂಡಿರ್ಬೋದು. ಮೇಕಪ್ ಖಾಲಿ ಆದಾಗ ಮೇಕಪ್ ಯೂಸ್ ಮಾಡಿದ್ದೀನಿ, ಅದು ಬಿಟ್ಟು ಇನ್ನೇನು ಮಾಡಿದ್ದೀನಿ? ಯಾವಾಗ ನೋಡ್ರು ಬೈತಾನೇ ಇರ್ತೀಯಲ್ಲ. ಸಿಡಕ್ ಮೂತಿ ಸಿದ್ದಮ್ಮ ನೀನು. ನಿನಗೆ ಡೈರೆಕ್ಟಾಗಿ ಹೇಳಿದ್ರೆ ಬುದ್ಧಿ ಬರಲ್ಲ, ಇಂಡೈರೆಕ್ಟಾಗಿ ಹೇಳಿದ್ರೆ ಅರ್ಥನೂ ಆಗಲ್ಲ. ಇನ್ಮುಂದೆ
ಏನು ಬಿಟ್ಕೊಡಲ್ಲ ಕಣೆ. ನನ್ನ ಲೈಫಲ್ಲಿ ಆಗಿರಲಿ ಆಫೀಸಲ್ಲಿ ಆಗಿರಲಿ ನಾನು ಆಸೆ ಪಟ್ಟಿದ್ದೆಲ್ಲ ನನಗೆ ಸಿಗಬೇಕು. ನೀನ್ ಏನಾದ್ರೂ ಮಾಡ್ಕೋ, ಲಕ್ ಯಾವತ್ತು ನನ್ನ ಕರೆನೆ. ನೋಡು, ಒಳ್ಳೆ ಟೆಕ್ಸ್ಟ್ ಬುಕ್ ಥರ ಮಾತಾಡ್ತಾಳಪ್ಪ, ಏನೂ ಅರ್ಥ ಆಗಲ್ಲ. Boys and girls, here come. Today is team dividing activity like a India and Pakistan. ಏನ್ ಟೀಮೋ ಏನೋ, ಏನ್ ದೊಡ್ಡ IPL ಟೀಮು, ಮಾಡಕ್ ಕೆಲ್ಸಿಲ್ಲ. Hey, Mr. Udafe Umesh, don't do Udafe. ಅಯ್ಯ. Look here. You Sharda, you Pandribai, and you Mr. Umesh. You are in Arnav sir team, okay? And you Saundarya, you Mr. Raju. Yeah. You are in Kabir sir team, okay? Yeah. ಎಕ್ಸ್ಕ್ಯೂಸ್ ಮಿ ಸರ್, ಒಂದು ರಿಕ್ವೆಸ್ಟ್ ಇತ್ತು ಸರ್. ಸೌಂದರ್ಯನ ಅರ್ನವ್ ಸರ್ ಟೀಮ್ಗೆ, ನನ್ನ ಕಬೀರ್ ಸರ್ ಟೀಮ್ಗೆ ಹಾಕ್ಬೋದಾ? Sit. Sit down. Here everything is me, okay? That me is controlling me. So that me talking through this me is telling you you are not come me. Okay? Understand? Okay? All the best to me. ನೀವ್ ಸೂಪರ್ ಸರ್. Yeah. Your English is awesome. Very impressive. ನಿನ್ನ ನೋಡ್ತಿದ್ರೆ ಶೇಕ್ಸ್ಪಿಯರ್ ನೋಡ್ದಂಗೆ ಆಗ್ತಿದೆ ನನಗೆ. Thank me. ಮಿಸ್ಟರ್ ತಿಪೇಶ್, Yeah. ಯುವರ್ ಇಂಗ್ಲಿಷ್ ಇಸ್ ಹೋಪ್ಲೆಸ್. ನಿಮ್ಮ ಇಂಗ್ಲೀಷಲ್ಲಿ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿ ತಪ್ಪು ಜಾಸ್ತಿ ಆಗ್ತಾ ಇದೆ. ಹೋಗಿ ಬರ್ಗರಲ್ಲಿ ಉಪ್ಪು ಬೆರೆಸ್ಕೊಳ್ತೀನಿ. ಗುಡ್ ಫಾರ್ ಹೆಲ್ತ್. Thank me, sir. ಥ್ಯಾಂಕ್ ಯು ನಿನ್ನ ಅಜ್ಜಿ. ಹೋಗಲಿ. ಎಕ್ಸ್ಕ್ಯೂಸ್ ಮೀ. ಹಾಯ್ ಮಿಸ್, ಏನು ತುಂಬ ಬಿಸಿನಾ? ಗೊತ್ತಿಲ್ಲಪ್ಪ, ಏನೋ ವರ್ಕ್ ಇದೆ. ಕಾಲೇಜ್ ಮುಗಿಸ್ಕೊಂಡು ಒಂದೇ ತಿಂಗಳಲ್ಲಿ ಇಷ್ಟೆಲ್ಲ ಬಿಸಿ ಆದರೆ ನಿಮ್ಮ ಹೆಲ್ತ್ ಹಾಳಾಗಲ್ವಾ? ಕರೆಕ್ಟ್ ಅಲ್ಲ? ಟೆನ್ಷನ್ ತಗೊಂಡ್ರೆ ಹೇರ್ ಫಾಲ್ ಆಗುತ್ತೆ. ಎಕ್ಸಾಕ್ಟ್ಲಿ. ಅದ್ ಸರಿ, ನೀವು ಕೆಲ್ಸಕ್ಕೆ ಸೇರಿ ಎಷ್ಟು ವರ್ಷ ಆಯ್ತು? ನಾನಾ ಲಾಸ್ಟ್ ಇಯರ್. ನಾನು ಕಾಲೇಜ್ ಮುಗಿಸ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅಂತ ಅಣ್ಣ ಹೇಳ್ಕೊಂಡು ಸೇರಿಸ್ಕೊಂಡ್ಬಿಟ್ರು. ಎನಿವೇಸ್, ಕಾಫಿ ಕುಡಿತಾ ಮಾತಾಡೋಣ ಬನ್ನಿ. ನಾನು ಕಾಫಿ ಕುಡಿಯಲ್ಲ, ಸಾರಿ. ನೋಡಿ, ಬೋರ್ ಆಗ್ತಾ ಇದೆ ಅಂತ ಕಾಫಿ ಕುಡಿಯೋಕೆ ಕರೆದ್ರೆ ನೀವು ಐ ಆಮ್ ಯೋರ್ ನ್ಯೂ ಟೀಮ್ ಲೀಡರ್. ಹಾಂ, ಬೈ ದ ವೇ ನನ್ನ ಫ್ಯೂಚರ್ ಬಗ್ಗೆ, ಅಂದರೆ ನನ್ನ ಕಂಪ್ನಿ ಫ್ಯೂಚರ್ ಬಗ್ಗೆ ಐ ವಾಂಟ್ ಟು ಡಿಸ್ಕಸ್. ಹಾಂ, ಓಕೆ, ಮಾತಾಡೋಣ. ನಾನು ಕಾಫಿ ಕುಡಿಯಲ್ಲ ಅಂತ ಅಂದೆ, ಬಟ್ ನಾನು ಗ್ರೀನ್ ಟೀ ಕುಡಿತೀನಿ. ಅಯ್ಯೋ, ಗ್ರೀನ್ ಟೀನಾ ಇವಾಗಲೇ ಕೊಡಿಸ್ತೀನಿ, ಬನ್ನಿ. ಕಮಾನ್. ಟೈಗರ್ ಕಾಫಿ. ಯಾವನವನು ಬಾತ್ರೂಮಲ್ಲಿ ಫ್ಲಶೇ ಮಾಡಿಲ್ಲ. ಟೈಗರ್ ಕಾಫಿ. ಇವ್ರು ಬೇರೆ. ಲವ್, ನೀನ ಫ್ಲಶ್ ಮಾಡದೆ ಇದ್ದಿದ್ದು? ಇಲ್ಲ ಸರ್. ಫ್ಲಶ್ ಮಾಡಿಲ್ವಾ? ಥೂ. Yeah. Finish it and call me back in 5 minutes. Ms. Sharda, ಎಸ್ ಸರ್. ಟೀಮ್ಸ್ ಎಲ್ಲ ಡಿವೈಡ್ ಆಗಿದೆ. ಹಾಂ ಸರ್, ಆಗಿದೆ. ಬೈನರಿ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಕೋಡಿಂಗ್ ಮಾಡಬೇಕಿತ್ತು. ಬನ್ನಿ, ಕಾಫಿ ಕುಡಿತಾ ಡಿಸ್ಕಸ್ ಮಾಡೋಣ. ಶೋರ್ ಸರ್, ಜಸ್ಟ್ ಅ ಸೆಕೆಂಡ್. Sure. Hello. No. That is not what I agreed for. No. Sorry, I have an urgent call. We'll do this later. ಯಾ. ಥೂ, ಈ ಆಫೀಸಲ್ಲಿ ದೊಡ್ಡ ಪ್ರಾಜೆಕ್ಟ್ ಎಲ್ಲ ನಾನೇ ಹ್ಯಾಂಡಲ್ Tiger ಮಾಡಬೇಕು. coffee. ಬಂದೆ. ಚೀಟರ್. ನೋ, ಐ ಆಮ್ ಎ ಲೋಫರ್. ಬಾಯ್. ಬಾಯ್. ಹಾಯ್.
ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಮಾಡೋದು ಸುಲಭ. ಹಲೋ, ಏನ್ ಕಂದ ಇದು? ಕೆಲಸ ಟೈಮಲ್ಲಿ ಫೋನ್ ಮಾಡ್ಬಿಟ್ಟಿದ್ಯಾ? ಏನ್ ವಿಷಯ? ಅಮ್ಮ, ಶಾರದಾ, ಅಳ್ತಿದ್ಯಾ? ಏನಾಯ್ತು? ಯಾಕಮ್ಮ ನನ್ನ ಲೈಫಲ್ಲೇ ಹೀಗಾಗತ್ತೆ? ನಾನು ಅನ್ಕೊಂಡಿದ್ದು ಯಾವುದೂ ಆಗಲ್ಲ. ನಾನು ಇಷ್ಟಪಟ್ಟಿದ್ದು ನಂಗೆ ಯಾವತ್ತೂ ಸಿಗೋದೇ ಇಲ್ಲ. ಏನು ಅಂತ ಹೇಳಿದ್ರೆ ತಾನೇ ನನಗೆ ಅರ್ಥ ಆಗೋದು. ಇಲ್ಲಾಂದ್ರೆ ನಾನು ಏನು ಅನ್ಕೋಬೇಕು ಹೇಳು? ಅಪ್ಪಂಗೆ ನಾನು ಚೆನ್ನಾಗಿ ಓದಿ ಒಳ್ಳೆ ಕಡೆ ಕೆಲಸ ಸೇರಬೇಕು ಅಂತ ಆಸೆ ಇತ್ತು. ಆದರೆ ನಾನು ಕಾಲೇಜಿಗೆ ಸೇರಿದ ಕೂಡ ನೋಡಲಿಲ್ಲ. ಇಷ್ಟು ದೊಡ್ಡ ಊರಲ್ಲಿ ಇಷ್ಟೊಂದು ಜನದ ಮಧ್ಯ ಇದ್ರು ನಂಗೆ ತುಂಬ ಒಂಟಿ ಅಂತ ಅನ್ಸುತ್ತೆ ಅಮ್ಮ. ಕಂದ, ನೀನು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿದೆ. ಆದರೆ ಅಮ್ಮ ಅಂತ ನಾನಿದ್ದೀನಿ ಅಲ್ವಾ? ನೋಡು, ಕೆಲವ್ರಿಗೆ ಬದುಕು ಎಲ್ಲ ಕೊಟ್ಟು ಖುಷಿ ಕೊಡುತ್ತೆ, ಆಮೇಲೆ ಎಲ್ಲ ಕಿತ್ಕೊಡತ್ತೆ. ಕೆಲವ್ರಿಗೆ ಲೇಟಾಗಿ ಸಿಗತ್ತೆ. ಡೋಂಟ್ ಲೂಸ್ ಹೋಪ್. ಈಗ ನೀನು ಎಕ್ಸ್ಪೆಕ್ಟ್ ಮಾಡ್ತಿರೋದು ನಿನಗೆ ಸಿಗ್ತಾ ಇಲ್ಲ ಅಂದರೆ ಬೆಸ್ಟ್ ನಿನ್ಗೋಸ್ಕರ ಕಾಯ್ತಿದೆ ಅಂತ ಅರ್ಥ. ಸರಿಮಾ, ಐ ಆಮ್ ಸೋ ಸಾರಿ. ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿದ್ನಾ? ಎಲ್ಲಿದ್ದೆ? ಏನು ಮಾಡ್ತಾ ಇದೀಯಾ? ಸರ್ಪ್ರೈಸ್. ಕಂದ, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಸರಿಮಾ, ಹುಷಾರು. ನೀನು ಹುಷಾರು. ಓಕೆಮ್ಮ, ಬಾಯ್. ಮೇಡಮ್, ಕಾಫಿ ಕಂಪನಿ ಫ್ರಸ್ಟ್ರೇಷನ್ ಇತ್ತಲ್ಲ, ಅದಕ್ಕೆ ಕಾಫಿ ತರೋದು ಲೇಟ್ ಆಯಿತು. ಪ್ರೀತಿಯಿಂದ ಸಕ್ಕರೆ ಹಾಕಿ ತಗೊಬಂದಿದ್ದೀನಿ, ತಗೊಳ್ಳಿ. ಪರವಾಗಿಲ್ಲ ಟೈಗರ್, ಕಾಫಿ ಕುಡಿಯೋ ಮೂಡೇ ಹೊಟ್ಟೋಯ್ತು ನನಗೆ. ಇಲ್ಲಿ ತಗೊಳ್ಳಿ ಮೇಡಮ್. ನಾನೊಂದು ಮಾತು ಹೇಳ, ನನ್ನ ಹಾರ್ಟು ಚಿಕ್ಕದಾಗಿದೆ, ಅದರೊಳಗಿರೋ ವಿಷಯ ದೊಡ್ಡದಾಗಿದೆ. ಏನು? ಆಗಲೇ ನೀವು ಅಳ್ತಿದ್ರಲ್ಲ, ಆಗ ನನ್ನ ಕಣ್ಣಲ್ಲಿ ರಕ್ತನೇ ಬಂದ್ಬಿಡ್ತು ಮೇಡಮ್. ಇಷ್ಟಪಟ್ಟಿದ್ದು ಸಿಗದೆ ಇದ್ದಾಗ ಸಿಕ್ಕಿದ್ದನ್ನೇ ಇಷ್ಟಪಡಬೇಕು, ಹಳೇ ಡೈಲಾಗ್. ಮತ್ತೆ ಹೊಸ್ತೇನು? ನೀನೇ ಬೇಕು, ಇಲ್ಲ ಅಂದರೆ ಹಾಕ್ತೀನಿ ಚಾಕು. ಇದು ಹೊಸ ಟ್ರೆಂಡು. ಡೋಂಟ್ ವರಿ ಮೇಡಮ್, ನಿಮಗೆ ನಾನು ಲೈಫ್ ಕೊಡ್ತೀನಿ. ಓ, ಥ್ಯಾಂಕ್ ಯು ಸೋ ಮಚ್ ಟೈಗರ್. ಆಹಾ, ಈ ಮಾತಿಗೆ ಕಾಯ್ತಾ ಇದ್ದೆ ಮೇಡಮ್. ನಾನು ನೀವು ಮದುವೆ ಆಗಿ 4 ಮಕ್ಳಿಗೆ ಲೈಫ್ ಕೊಟ್ಟು, ಆ 4 ಮಕ್ಕಳು ಇನ್ನೂ 4. ಓ, ಲೈಫ್ ಕೊಡೋದಂದ್ರೆ ಆ ಥರ ಹೇಳ್ತಾ ಇರೋದಾ ನೀವು? ಅಯ್ಯೋ, ಯೋರ್ ಸೆನ್ಸ್ ಆಫ್ ಹ್ಯೂಮರ್, ಯೋರ್ ಕಾನ್ಫಿಡೆನ್ಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಟೈಗರ್. ಇಂಗ್ಲೀಷ್ ಥ್ಯಾಂಕ್ ಯು ಸೋ ಮಚ್ ನನ್ನ ಮೂಡ್ ಸರಿ ಮಾಡಿದ್ದಕ್ಕೆ. ಇಂಗ್ಲೀಷಲ್ಲಿ ಏನೇನೋ ಕನ್ಫ್ಯೂಸ್ ಮಾಡ್ಬಿಟ್ರದಪ್ಪ. ಯಾವನೋ ನನ್ನ ಬಗ್ಗೆ ರೂಮ್ ಮಾಡೋದು ಬಿಸ್ತಾ ಇರೋದು. ಈ ಕಡೆನಾ ಆ ಕಡೆನಾ? ಹೇ ಶಾರದಾ, ನಾವಿಬ್ರು ಒಂದೇ ಕ್ಯಾಬಲ್ಲಿ ಹೋಗೋಣವಾ? ಯಾಕೆ? ಇನ್ನೊಂದು ಕ್ಯಾಬ್ ಬುಕ್ ಮಾಡು. ಫೋನ್ ಇಲ್ವಾ ನಿನ್ನ ಹತ್ರ? ಇದೆ. ನಾವು ಒಂದೇ ಮನೇಲಿರೋದು ತಾನೇ, ಅದಕ್ಕೆ ಒಟ್ಟಿಗೆ ಕ್ಯಾಬಲ್ಲಿ ಹೋಗೋಣ. ಬೇಕಾದ್ರೆ ದುಡ್ಡು ಶೇರ್ ಮಾಡ್ತೀನಿ. ಹಲೋ ಕ್ಯೂಟೀಸ್, ಯಾರಿಗೆ ವೇಟಿಂಗು? ರೂಮ್ ತಾನೇ, ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ. ನೋ ಥ್ಯಾಂಕ್ ಯು, ಕ್ಯಾಬ್ ಬುಕ್ ಮಾಡ್ತಾ ಇದ್ದೀನಿ. ನಾನು ಬಂದೆ ಬರ್ತೀನಿ. ಓಕೆ ರೀ ಮಿಸ್ ಶಾರದಾ, ಸುಮ್ಮನೆ ಕ್ಯಾಬಲ್ಲಿ ಯಾಕೆ ಹೋಗ್ತೀರಾ? ನಾನೇನು ಹೊತ್ಕೊಂಡು ಹೋಗ್ತೀನಿ, ಕಾರಲ್ಲಿ ತಾನೇ ಡ್ರಾಪ್ ಮಾಡೋದು. ಬನ್ನಿ ಹೋಗೋಣ.
ಸಿಡಿಕ್ ಮುತ್ತಿ ಶಾರದಾ ಬಾ, ಅವ್ರು ಅಷ್ಟೊಂದು ಕರೀತಿದ್ದಾರೆ ತಾನೆ, ಇಬ್ರು ಒಟ್ಟಿಗೆ ಹೋಗೋಣ. ಆಮೇಲೆ ನಿನ್ ಕ್ಯಾಬ್ ದುಡ್ಡನ್ನ ಅವ್ರಿಗೆ ಕೊಡು, ಪೆಟ್ರೋಲ್ ಹಾಕೋತಾರೆ. ಬನ್ರಿ. ಶಾರದವ್ರೆ, ಯಾಕೆ ಮೂಡೋಡಾದಂಗಿದೆ? ಎನಿ ಪ್ರಾಬ್ಲಮ್? ಅಯ್ಯೋ ಅವಳು ಬಿಡಿ, ಅವಳ ಮುಖ ಇರೋದೇ ಹಂಗೆ, ಯಾವಾಗ ನೋಡಿದ್ರು ಬಲೂನ್ ತರ ಉಪ್ ಅಂತ ಇರ್ತಾಳೆ. ಹೋಗ್ಲಿ. ಶಾರದಾ, ಲೇಟೆಸ್ಟ್ ಆಗಿ ಯಾವ್ದಾದ್ರು ಮೂವಿ ನೋಡಿದ್ರಾ? ಲಾಸ್ಟ್ ವೀಕ್ ಅವಳು ಭೂತಯ್ಯನ ಮಗ ಅಯ್ಯೋ ನೋಡ್ತಾ ಅಳ್ತಾನೇ ಇದ್ಲು ಪಾಪ. ನನ್ಗಿಂತ ನನ್ನ ಬಗ್ಗೆ ಎಲ್ಲ ನಿಂಗೆ ಚೆನ್ನಾಗಿ ಗೊತ್ತಿರೋದಲ್ವಾ, ಎಲ್ಲ ನೀನೇ ಆನ್ಸರ್ ಮಾಡು. ಅಯ್ಯೋ ನಂಗ್ಯಾಕೆ ಹಿಂಗಂತ್ಯ? ಪಾಪ ಕಬೀರ್ ಅವಾಗ್ಲಿಂದ ಕ್ವೆಶ್ಚನ್ಸ್ ಕೇಳ್ತಾನೇ ಇದ್ದಾರೆ, ನೀನ್ ಸೈಲೆಂಟ್ ಆಗಿ ಕೂತಿದ್ಯಲ್ಲ. ಮೂಡ್ ಹಾಳು ಮಾಡೋಕಂತಾನೆ ಹುಟ್ಟಿದ್ಯಾ, ಇನ್ನೇನ್ ಬೇಕು ನಂಗೆ? ಎಲ್ಲ ನನ್ ಮೇಲೆ ಹೇಳು, ನಾನೇನ್ ಮಾಡ್ದೆ ನಿನ್ಗೆ? ನೀನ್ ಯಾವಾಗ್ಲೂ ಇದೇ ತರ ಮಾತಾಡ್ತಾ ಇರ್ತೀಯ. ಹೂ ಕಣೆ, ಯಾವಾಗ್ಲೂ ನಾನೇ ನಿನ್ ಕೋಪ ಬರ್ಸೋದು. ನಿಮ್ ರೂಮ್ ಬಂತು, ಹೇಳ್ಕೊಳ್ಳಿ. ನಿಮ್ಮ ಜಗಳನ ಅಲ್ಲೋಗಿ ಕಂಟಿನ್ಯೂ ಮಾಡಿ, ಓಕೆನಾ? ಬಾಯ್. ನೀನು ಬರೀ ನನ್ ಜೊತೆ ಮಾತ್ರ ಜಗಳ ಮಾಡ್ತೀಯ ಅನ್ಕೊಂಡಿದ್ದೆ. ಪಾಪ ಆ ಕಬೀರ್ಗೂ ಬೇಜಾರ್ ಮಾಡ್ದ್ಯಲ್ಲ. ಹೌದು ಕಣೆ, ನನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ, ಎಲ್ರಿಗೂ ನೀನೇ ಇಷ್ಟ. ನಾನ್ ಯಾವಾಗ ಹಾಗಂದೆ? ನೀನೇ ಸುಮ್ನೆ ಏನೇನೋ ಅನ್ಕೋತಿದ್ಯಾ. ನೀನ್ ಯಾವಾಗ್ಲೂ ಹೀಗೆ ಮಾಡ್ತಾ ಇರ್ತೀಯ. ನೀನೇ ಯಾವಾಗ್ಲೂ ಸರ್ಪ್ರೈಸ್. ಅಮ್ಮ. ಶಾರದಾ, ಏನಾಯ್ತು? ಬಾ ಕುತ್ಕೋ, ಬಾ ಕುತ್ಕೋ. ಶಾರದಾ, ಯಾಕಮ್ಮ ಅಳ್ತಿದ್ಯಾ? ಏನಾಯ್ತು? ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಮಂಗಳೂರಿಂದ ಬಂದಿದ್ದೀನಿ. ನೀನ್ ನೋಡಿದ್ರೆ ಅಳ್ತಿದ್ಯಲ್ಲ, ಯಾಕೆ ಅಳ್ತಿದ್ಯಾ? ಇಲ್ಲಮ್ಮ, ಈ ಚುಟ್ಕಿನೇ ಯಾವಾಗ್ಲೂ ಪ್ರತಿದಿನ ನಂಗೆ ಹರ್ಟ್ ಮಾಡ್ತಾನೆ ಇರ್ತಾಳೆ. ಯಾಕಮ್ಮ ಚುಟ್ಕಿ? ಮಮ್ಮಿ ಬಂದ್ರು ಅಂತ ನನ್ ಮೇಲೆ ಚಡಿ ಹೇಳ್ತೀಯಲ್ವಾ? ಯಾಕೆ ನಾನು ಒಬ್ಳೇ ಇದ್ದೀನಿ ಅಂತ ತಾನೆ? ಹಾಗೇನು ಚುಟ್ಕಿ ಸರ್ಪ್ರೈಸ್. ಡ್ಯಾಡಿ ಏನಿದು? ಡ್ಯಾಡಿ ಅದು ಕಮ್ ಸಿಟ್. ಯಾಕೆ ಮಗಳೇ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಡಿಡ್ ಎನಿಬಡಿ ಟ್ರಬಲ್ ಯು? ಯಾರಂತ ಹೇಳು, ಕೈ ಕಾಲು ಮುರಿದಾಕ್ತೀನಿ. ಯಾರೂ ಇಲ್ಲ ಡ್ಯಾಡಿ, ಎಲ್ಲ ಈ ಶಾರದನಿಂದಾನೆ. ಹೋ, ಇದಾ ವಿಷಯ? ನಾನು ಏನೋ ಅಂದ್ಕೊಂಡಿದ್ದೆ. ಮಕ್ಳು ನೋಡಿ, ಇನ್ನೂ ಗೊತ್ತಾಗಲ್ಲ. ಏನ್ ಮಾಡೋದು, ವಯಸ್ಸೇ ಹಾಗೆ. ನಾವು ದೊಡ್ಡವ್ರು ಡಿಸ್ಕಸ್ ಮಾಡಿ ಒಂದು ಸೊಲ್ಯೂಷನ್ ಬರ್ತೀವಿ. ಈಗ ಇವ್ರೇನ್ ಸೊಲ್ಯೂಷನ್ ಕೊಡ್ತಾರೆ? ನಿಮ್ಮ ಮಗಳು ತುಂಬ ಮೆಚೂರ್ ಅನ್ಸುತ್ತೆ, ನನ್ನ ಮಗಳು ಸ್ವಲ್ಪ ಹಠ ಜಾಸ್ತಿ ಅಷ್ಟೇ. ನೀವೇನು ಬೇಜಾರು ಮಾಡ್ಕೋಬೇಡಿ. ಹಾಗೇನೂ ಇಲ್ಲ. ಐ ಥಿಂಕ್ ಶೀಸ್ ಇನ್ನೋಸೆಂಟ್. ನಾನೇ ನನ್ನ ಮಗಳಿಗೆ ಹೇಳ್ತೀನಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಿಕ್ಕೆ. ನಿಮ್ಗೆ ಇಷ್ಟು ದೊಡ್ಡ ಮಗಳಿದ್ದಾಳಂತ ಐ ರಿಯಲಿ ಕಾಂಟ್ ಬಿಲೀವ್ ಇಟ್. ಇವನ್ ಯು ಆಲ್ಸೋ, ಯು ಲುಕ್ ವೆರಿ ಯಂಗ್ ವಿತ್ ದಿಸ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್. ಅದೇ ಕಾಲೇಜಲ್ಲೆಲ್ಲ ನನ್ನನ್ನು ಪ್ರಣಯರಾಜ ಅಂತ ಕರೀತಿದ್ರು. ಓ ರಿಯಲಿ? ಹೌದು, ಈಗ ಸ್ವಲ್ಪ ಕಡಿಮೆ ಆಗಿದೆ. ನೀವು ಒಬ್ಬರೇ ಬಂದಿದ್ದೀರಾ? ನಿಮ್ಮ ವೈಫ್ ಬಂದಿಲ್ವಾ? ಶಿ ಈಸ್ ನೋ ಮೋರ್. ಚುಟ್ಕಿ ಚಿಕ್ಕವಳಿರುವಾಗ ಶಿ ಪಾಸ್ಡ್ ಅವೇ. ಐ ಆಮ್ ಸಾರಿ. ಯುವರ್ ಹಸ್ಬೆಂಡ್? ಅವರು ಅಷ್ಟೇ, ತುಂಬ ವರ್ಷಗಳೇ ಆಗೋಯ್ತು. ಏನಿದು ಇಷ್ಟೊತ್ತಾಯ್ತಲ್ಲ? ಒಂದು ಸಿಂಗಲ್ ಮದರ್ ಆಗಿ ಶಾರದಾನ ಎಷ್ಟು ಚೆನ್ನಾಗಿ ಬೆಳೆಸಿದ್ರೆ ಅಂದರೆ ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಮತ್ತೆ ಒಬ್ಬರೇ ಲೈಫ್ ಲೀಡ್ ಮಾಡೋದು ಎಷ್ಟು ಕಷ್ಟ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಅಮ್ಮ ಇಲ್ಲದೆ ಚುಟ್ಕಿನ ನೀವು ಬೆಳೆಸಿರೋ ಮುಂದೆ ನಂದೇನು ಇಲ್ಲ ಬಿಡಿ. ಆಕ್ಚುಲಿ ಯು ಆರ್ ವೆರಿ ಗ್ರೇಟ್. ಬಟ್ ಯು ನೆವರ್ ಫೆಲ್ಟ್ ಲೋನ್ಲಿ ಇನ್ ಲೈಫ್? ವೆನ್ ಯು ಅಲೋನ್, ಯು ಆರ್ ಫೀಲಿಂಗ್ ಲೋನ್ಲಿ, ಯು ಆರ್ ಬೋರ್ಡ್ ಅಂದ್ರೆ ಐ ಥಿಂಕ್ ಯು ಆರ್ ಇನ್ ಬ್ಯಾಡ್ ಕಂಪ್ನಿ. ಐ ನೆವರ್ ಫೆಲ್ಟ್ ಸೊ. ಐ ರಿಯಲಿ ಅಡ್ಮೈರ್ ಯುವರ್ ಮೆಚುರಿಟಿ. ಥ್ಯಾಂಕ್ ಯು. ಆ್ಯಕ್ಚುಲಿ
ಬದುಕೆಲ್ಲನೂ ಕಲಿಸ್ಬಿಡತ್ತೆ. ಯು ಆರ್ ಲೋನ್ಲಿ ಆರ್ ವಿತ್ ಯೋರ್ ಪಾರ್ಟ್ನರ್, ಇಟ್ ಡಸಂಟ್ ಮ್ಯಾಟರ್. ಬದುಕನ್ನ ಹೇಗೆ ಎಂಜಾಯ್ ಮಾಡ್ತಾರೋ ಅನ್ನೋದು ಮುಖ್ಯ. ವಾಟ್ ಡು ಯು ಸೇ? ಐ ಫೀಲ್ ದ ಸೇಮ್. ಐ ಹೋಪ್ ವಿ ಬೋತ್ ಮೇಕ್ ಅ ಗುಡ್ ಫ್ರೆಂಡ್ಸ್. ಓಹ್, ವೈ ನಾಟ್? ಏನೋ ತುಂಬ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ದಾರೆ ಅನ್ಸುತ್ತೆ. ನಾವು ನಮ್ಮ ಪ್ರಾಬ್ಲಮ್ಸ್ ಅವ್ರ ಹತ್ರ ಹೇಳಲೇಬಾರ್ದಾಗಿತ್ತು. ಹೌದಲ್ವಾ? ಮತ್ತೆ ಟೆನ್ಷನಲ್ಲಿ ಏನು ಮಾಡ್ತಾರೋ. ನಾವಿಬ್ಬರು ಫ್ರೆಂಡ್ಸ್ ಆದ್ರೆ ಚುಟ್ಕಿ ಮತ್ತೆ ಶಾರದಾ ಬೆಸ್ಟ್ ಫ್ರೆಂಡ್ಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಇನ್ಮೇಲೆ ನನ್ನ ಮಗಳು ಚುಟ್ಕಿ ಶಾರದಾ ಹತ್ರ ಜಗಳ ಮಾಡಲ್ಲ. ಐ ಪ್ರಾಮಿಸ್. ನೀವು ಅಷ್ಟೇ, ಚುಟ್ಕಿ ಬಗ್ಗೆ ಏನೂ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಶಾರದಾ ಅವಳನ್ನ ನೋಡ್ಕೋತಾಳೆ. ಶಾರದಾಗೆ ಅಪ್ಪ ಇಲ್ಲ ಅನ್ನೋ ಟೆನ್ಷನ್ ನಿಮ್ಗಿನ್ ಬೇಡ. ಚುಟ್ಕಿಗೆ ಅಮ್ಮ ಇಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾನ್ ಮತ್ತು ನೀಲು ಡಿಸ್ಕಸ್ ಮಾಡಿ. ನೀಲುನಾ? ಹಾ, ನೀಲವೇಣಿ ನೀಲು. ಹಾ ಚುಟ್ಕಿ, ನೀನ್ ಮತ್ತು ಶಾರದಾ ಇನ್ ಜಗಳಾಡೋಂಗಿಲ್ಲ. ಹಾ, ನೀನು ಅಷ್ಟೇ, ಯಾವುದೇ ಕಾರಣಕ್ಕೂ ಚುಟ್ಕಿ ಜೊತೆ ಜಗಳ ಆಡಂಗಿಲ್ಲ. ಹಾ, ನೀವಿಬ್ರು ಇನ್ಮೇಲೆ ಸಿಸ್ಟರ್ಸ್ ಇದ್ದಾಗ. ಸಿಸ್ಟರ್ಸಾ? ನೀವು ಖುಷಿಯಾಗಿದ್ರೆ ಆಸ್ ಎ ಪೇರೆಂಟ್ಸ್ ನಾವು ಖುಷಿಯಾಗಿರ್ತೀವಿ. ಸರಿ, ನಾವಿಬ್ರು ಹೊರಡ್ತೀವಿ. ಎಲ್ಲಿಗೆ? ಅದೇ ನಿನ್ ಸೋದರತ್ತೆ ಲಿಲ್ಲಿ ಮಗಳ ಮದುವೆ, ಅದನ್ನ ಅಟೆಂಡ್ ಆಗಿ ನಾವಿಬ್ರು ಮಂಗಳೂರಿಗೆ ಹೋಗ್ತೀವಿ. ಶಾರದಾ, ಚುಟ್ಕಿ, ಈಗ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀವಿ. ನೀವು ನಮ್ಮ ಹಾಗೆ ಬೆಸ್ಟ್ ಫ್ರೆಂಡ್ಸ್ ಆದ್ರೆ ನಿಮ್ಮಿಬ್ಬರ ಮಧ್ಯೆ ಯಾವ ಜಗಳನೂ ಬರಲ್ಲ. ಓಕೆ? ಓಕೆ ಮಾ, ಬಾಯ್. ಲೆಟ್ಸ್ ಗೋ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.